ದಿನೇ ದಿನೇ ಹೆಚ್ಚಾಗ್ತಿದೆ ಬೀದಿ ನಾಯಿಗಳ ಕಾಟ. 40 ಬೀದಿ ನಾಯಿಗಳಿಗೆ ಆಶ್ರಯ ನೀಡಿದ ಕುಟುಂಬ. 2 BHK ಮನೆಯೇ ನಾಯಿಗಳಿಗೆ ಮೀಸಲಾಗಿ ಹೋಗ್ಬಿಟ್ಟಿದೆ. ಒಂದ್ ಕಡೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದ್ರೆ ಇಲ್ಲೊಂದ್ ಕಡೆ 40 ಬೀದಿ ನಾಯಿಗಳಿಗೆ ಆಶ್ರಯ ನೀಡಿದ ಒಂದು ಕುಟುಂಬ. 2 BHK ಮನೆ, ಆ 2 BHK ಮನೆ ಏನಿದೆ ಅದೇ ನಾಯಿಗಳಿಗೆ ಮೀಸಲಿಡಲಾಗಿದೆ. ರಾಯಚೂರಿನ SBH ಕಾಲೋನಿಯಲ್ಲಿದೆ ಈ ಮನೆ. ಬಾಲಕಿ ಮೇಲೆ ದಾಳಿ ಮಾಡಿದೆ ಬೀದಿ ನಾಯಿಗಳು ಈ ಭಾಗದಲ್ಲಿ. ಮೊನ್ನೆ ಅಷ್ಟೇ ಈ ಕಾಲೋನಿಯಲ್ಲಿ ಓಡಾಡೋಕೆ ಜನರಿಗೆ ಜೀವ ಭಯ ಇದೆ. ಬಡಾವಣೆ ನಿವಾಸಿಗಳಿಂದ ಮಹಾನಗರ ಪಾಲಿಕೆಗೆ ದೂರು ಬಂದಿದೆ. ಡಿಸಿ ಹಾಗೂ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು. ಬೀದಿ ನಾಯಿಗಳ ಹಾವಳಿ ಮೊದಲಿಗೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ 2 BHK ಮನೆಯನ್ನ ಮಾಡ್ಕೊಂಡು ಆ ಮನೆ ಈ 40 ಬೀದಿ ನಾಯಿಗಳಿಗೆ ಅಂತಾನೆ ಮೀಸಲಿಟ್ಬಿಟ್ಟಿದ್ದಾರೆ. ದಯವಿಟ್ಟು ಈ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋಕೆ ಅಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಾ ಇರೋದು. ಸಾಕಷ್ಟು ಕಷ್ಟ ಆಗ್ತಾ ಇದೆ. 40 ಬೀದಿ ನಾಯಿಗಳಿಗೆ 1-2 ಬೆಡ್ರೂಮ್ ಇರುವಂತಹ ಒಂದು ಮನೆ ಏನಿದೆ ಅದನ್ನ ಮೀಸಲಿಡಲಾಗಿದೆ. ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಆಗಬೇಕು. ದಯವಿಟ್ಟು ಆ ಕೆಲಸ ಮಾಡಿ. ಮೊನ್ನೆ ಅಷ್ಟೇ SBH ಕಾಲೋನಿಯಲ್ಲಿ ಒಂದು ಮಗುವಿನ ಮೇಲೆ ಕೂಡ ಬೀದಿ ನಾಯಿ ಅಟ್ಯಾಕ್ ಮಾಡಿತ್ತು. ಈ ದೇವಿ ಮಿತ್ರ ಎಂಬ ಕುಟುಂಬದವರು ಸುಮಾರು ವರ್ಷಗಳಿಂದ ಬಹಳಷ್ಟು ನಾಯಿಗಳನ್ನ ಸಾಕ್ತಾ ಇದ್ದಾರೆ. ನಾಯಿಗಳು ಹೆಂಗೆ ಬೀದಿಗೆ ಯಾರು ಬಂದರೂ ಅವ್ರಿಗೆ ಅಟ್ಯಾಕ್ ಮಾಡ್ತಾಯಿದೆ, ಯಾರು ಬಂದರೂ ಅವ್ರಿಗೆ ಅಟ್ಯಾಕ್ ಮಾಡ್ತಾಯಿದೆ. ಮೊನ್ನೆ ನನ್ನ ಮಗಳಿಗೆ 2-2.5 ವರ್ಷದ ಮಗಳಿದ್ದಾಳೆ ಅಕ್ಷರ ಅಂತಂತ ಹೇಳಿ. ಮೊನ್ನೆ ಆಕಿ ಕಡ್ದು ಭಾಳ ಗಾಯ ಆಯಿತು. ರಾತ್ರೋರಾತ್ರಿ ರಿಮ್ಸಿಗೆ ಕರ್ಕೊಂಡೋಗೋದಾಯಿತು. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಪೂರ 1.5-2 ಗಂಟೆ ಆಯ್ತು ನಾವು ಮನೆಗೆ ಬರ್ಲಕ್ಕ. ಈಗ ಹಿಂಗೆ ಬೇಜವಾಬ್ದಾರಿಲಿಂತ ನಾಯಿಗಳನ್ನ ಹೊರಗೆ ಬಿಟ್ಬಿಟ್ರೆ ಈಗ ನಾವು ಹೋಗೋರು ತಿರುಗೋರು ಬರೋರು ಹುಡುಗರು ಆಡ್ತಿರ್ತಾರೆ, ಮಕ್ಕಳು ಹೊರಗೆ ಬರ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ಅವರೆಲ್ಲರಿಗೂ ಈ ಥರ ಹಿಂಸೆ ಆಗುತ್ತೆ. ಕಾಲ ಹತ್ರ ಈ ಮೀನು ಕಂಡ ಹತ್ರ ಮತ್ತು ಇಲ್ಲಿ ಫೋಲ್ಡ್ ಏನು ಮಡಿಸ್ತೀವಲ್ಲ ಅಲ್ಲಿ 3 ಹಲ್ಲು ಮೂಡಿದೆ. 3 ಹಲ್ಲು ಇಂತಿಂತ ಒಂದು 1/2 ಸೆಂಟಿಮೀಟರ್ಷ್ಟು ಹಲ್ಲು ಮೂಡಿದೆ. ದೊಡ್ಡ ನಾಯಿಗಳು. ಮತ್ತು ಗಾಡಿ ಮೇಲೆ ರಾತ್ರಿ ಹೋಗ್ತಿದ್ದೇವೆ ನಾವು, ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ರೆ ಬರ್ತಿದ್ರು 8-10 ನಾಯಿಗಳು ಹಿಂಗೆ ಅಗ್ರೆಸಿವ್ ಆಗಿ ಬಂದ್ಬಿಡ್ತದೆ. ಯಾಕಂದರೆ ಈ ಮಾಂಸ ಹಾಕಿ ಬೆಳೆಸ್ತಾರಲ್ರಿ, ಹಾದಿ ಗುಡಿ ಇಲ್ಲ, ಗುಂಡಾರಿ ಇಲ್ಲ, ಏನಿಲ್ಲ, ಎಲ್ಲಿ ಬೇಕಲ್ಲಿ ಮಾಂಸ ಹಾಕೋದು, ಇದು ಮಾಡೋದು. ಅವೆಲ್ಲ ಮಾಂಸ ತಿಂದು ನಾಯಿಗಳವು. ಅವು ಯಾರಿಗೆ ಊಟನೇ ಸಾಕಾಗ್ಬಿಟ್ಟದು. ಅಷ್ಟು ಊಟ ಹಾಕಿ ಬೆಳೆಸಾಳಕ್ಕಿ ಯಾರು ಬಂದರೆ ಅವ್ರ ಮೇಲೆ ಎಗರೋದು, ಯಾರು ಬಂದರೆ ಅವರು ಎಗರೋದು. ರಾಯಚೂರು ಜಿಲ್ಲೆಯಲ್ಲಿ ವಿಚಿತ್ರವಾದ ಬೀದಿ ನಾಯಿಗಳ ಕಿರಿಕಿರಿ ಭಾಳಾಗಿವೆ. ಅಲ್ಲದೆ ರಾಯಚೂರು ನಗರದಲ್ಲಿ ಕೂಡ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಬೀದಿ ನಾಯಿಗಳ ಕಿರಿಕಿರಿ ಭಾಳಾಗಿವೆ. ಆಮೇಲೆ ಪ್ರತಿಯೊಂದು ಮನೆಯಲ್ಲಿ ಒಂದು ಸಾಕಬೇಕಾಗಿ ಒಂದು ಸಾಕ್ಲಿಕ್ಕೆ ಭಾಳ ಕಷ್ಟ ಆಗ್ಯದ. ಒಬ್ಬ ಪ್ರತಿಷ್ಠಿತ ವಕೀಲರಾಗಿರ್ತಕ್ಕಂಥ ದೇವಿ ಮಿತ್ರ ಅಂತಕ್ಕಂಥ ಕುಟುಂಬದವರು 40-45 ನಾಯಿಗಳು ಸಾಕಿದ್ದಾರೆ. ಹಾಗಾಗಿ SBH ಕಾಲೋನಿ ನಿವಾಸಿಗಳಿಗೆ, ಮಹಿಳೆಯರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ್, ಈಗ ಒಬ್ಬ ವ್ಯಕ್ತಿ 2 BHK ಮನೆಯನ್ನ ನಾಯಿಗಳಿಗೆ ಮೀಸಲಿಡಲಾಗಿದೆಯಲ್ಲ, ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಸದ್ಯಕ್ಕೆ ಆಕ್ಷನ್ ತೆಗೆದುಕೊಂಡಿದ್ದಾರಾ? ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ಆ ವ್ಯಕ್ತಿ ವಿರುದ್ಧ ತೆಗೆದುಕೊಂಡಿಲ್ಲ. ಈಗಾಗಲೇ ಒಂದು ತಿಂಗಳಿಗೆ ಸರಿಸುಮಾರು 300-400 ಕೇಸ್ಗಳು ಈ ನಾಯಿ ಕಡಿತ, ಬೀದಿ ನಾಯಿಗಳ ದಾಳಿಗೆ ಇವತ್ತು ಮಕ್ಕಳು, ವೃದ್ಧರು ಒಳಗಾಗ್ತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರ ಆಗ್ತಾ ಇದ್ರು ಕೂಡ ಆ ವ್ಯಕ್ತಿ ರಾಜಾರೋಷವಾಗಿ ಸರಿಸುಮಾರು 40ಕ್ಕೂ ಹೆಚ್ಚು ನಾಯಿಗಳನ್ನ ತನ್ನ ಮನೆಗಳಲ್ಲಿ ಸಾಕೊಂಡು ಇವತ್ತು ಮಾಂಸ ಮತ್ತು ಅನೇಕ ತಿಂಡಿ ತಿನಿಸುಗಳನ್ನ ಕೊಡ್ತಾ ಇವತ್ತು ಅಲ್ಲಿಯ ಏರಿಯಾದ ಬಡಾವಣೆ ಜನರಿಗೆ ಭಯವನ್ನ ಹುಟ್ಟಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆ ಬೀದಿ ನಾಯಿಗಳನ್ನ ರಾತ್ರಿ ಆದ್ರೆ ಸಾಕು ಹೊರಗಡೆ ಬಿಡ್ತಾನೆ ಅನ್ನುವಂಥ ಆರೋಪವನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ಮಾಡ್ತಾರೆ. ಹಾಗೆ ಒಳಗಡೆ ಬಿಟ್ಟಿರ್ತಕ್ಕಂಥ ಬೀದಿ ನಾಯಿಗಳು ಅನೇಕ ಬಾರಿ ಆ ಒಂದು ಬಡಾವಣೆಯ ಮಕ್ಕಳಿಗೂ ಕೂಡ ಕಚ್ಚಿದಾವೆ, ವೃದ್ಧರಿಗೂ ಕೂಡ ಕಚ್ಚಿದಾವೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ತಮ್ಮೆಲ್ಲ ಮಾಹಿತಿಗಾಗಿ.